ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಎಜೆ ಮಾತಾಡ್ತಾ ಇದ್ದೀನಿ ಅಂಡ್ ನೀವು ನೋಡ್ತಿದ್ದೀರಾ ಎಜೆ ಬ್ಲಾಗ್ಸ್. ಸೊ ಗೈಸ್, ನನ್ನ ವ್ಲಾಗ್ ಅಲ್ಲಿ ಇವತ್ತು ಇಷ್ಟೊಂದು ಜನ ಯಾಕೆ ಬಂದಿದ್ದಾರೆ ಅಂಡ್ ಇಷ್ಟೊಂದು ಬಾಕ್ಸಸ್ ಏನಿದೆ ಅಂತ ನಿಮ್ಗೆಲ್ಲ ಡೌಟ್ ಬಂದಿರಬಹುದು. ಸೊ ನಾವ್ ಇವತ್ತು ಮಾಡ್ತಕ್ಕಂಥ ಟಾಸ್ಕ್ ಬಂದ್ಬಿಟ್ಟೆ ಪಿಜ್ಜಾ ಚಾಲೆಂಜ್. ಏನಮ್ಮ? ಪಿಜ್ಜಾ ಚಾಲೆಂಜ್. ಓಕೆ, ಟಾಸ್ಕ್ ಮಾತ್ರ ಮಸ್ತಾಗಿರುತ್ತೆ, ಒಳ್ಳೆ ಕಂಟೆಂಟ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ. ನೋಡಿ ಮಾಡ್ತಾನೆ ಇರ್ರಿ ಕೊನೆ ತನಕ. ಓಕೆ, ಇವಾಗ ಎಲ್ರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವರು ನಮ್ಮ ಪ್ರೀತಿಯ ಗುಬ್ಬಿ, ಇವರು ಅಪರೂಪಕ್ಕೆ ಬರೋರು. ಇವರು ಹಲೋ. ಇವರು 3 ವರ್ಷದಿಂದ ಒಂದೈತೆ, ಇವಾಗಲೇ ತೋರಿಸ್ತೀನಿ ನೋಡಿ, ಆಯ್ತಾ? ಇವರು ನಮ್ಮ ಬ್ರೋ ಮನು ಬ್ರೋ. ಹಾಯ್ ಹೇಳಿ. ಹಾಯ್ ಬ್ರೋ. ಹಾಯ್ ಗೈಸ್. I love you, Manu. Love you too, Manu. Manu. ನಮ್ಮ ಯೋಗೇಶ್, ಮಿಸ್ಟರ್ ಯೋಗೇಶ್. ಓಕೆ ಗೈಸ್, ಇವಾಗ ನಾವು ಚಾಲೆಂಜ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಮಿನಿಮಮ್ ಎಷ್ಟಿದೆ 1 2 3 4 5 6 7 8 9. ಸೊ 9 ಪಿಜ್ಜಾ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲ. 2 ಪೆಪ್ಸಿ ಅಂಡ್ ಸೀಸನಿಂಗ್ಸ್ ಸಾಸ್ ಎಲ್ಲ ಇದೆ. ಸೊ ಚಾಲೆಂಜ್ ನ ಸ್ಟಾರ್ಟ್ ಮಾಡಬೇಕು. ಒಂದೊಂದನ್ನ ಒಬ್ಬೊಬ್ರಿಗೆ ಕೊಡ್ತೀನಿ ಪಿಜ್ಜಾಗಳನ್ನ. ಬಲಗೈಲಿ ಕೊಡ್ಬೇಕಂತೆ. ಯಾರ್ಯಾರಿಗೆ ಯಾವ್ದಾವ್ದು ಬಂದಿದೆ ಅದನ್ನೇ ಇಸ್ಕೋಬೇಕು, ಯಾರು ಚೇಂಜ್ ಮಾಡ್ಕೊಳಂಗಿಲ್ಲಪ್ಪ, ಈಗಲೇ ಹೇಳಿರ್ತೀನಿ. ಇರೋ ನಾನು ಕೊಡ್ತೀನಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಇಲ್ಲ, ನಿಮಗೆ ಸಪ್ರೇಟ್ ಆಗಿ ನಾನ್ ವೆಜ್ ತಂದಿರ್ತೀವಿ ನಾವು. ನೀವು ನಾನ್ ವೆಜ್ ತಿಂತೀರಲ್ಲ, ಕೋಳಿ ಮೊಟ್ಟೆ ತಿಂತೀಯಲ್ಲ, ಅದ್ರಲ್ಲಿ ನಾನ್ ವೆಜ್. ವಾಟ್ ಅ ವಿಷನ್, ವಾಟ್ ಅ ಥಾಟ್. ಸೊ ಎಲ್ರಿಗೂ ಒಂದೊಂದು ಪಿಜ್ಜಾನ ಕೊಡ್ತೀನಿ, ಅದು ಚೇಂಜ್ ಮಾಡಂಗಿಲ್ಲ. ಅವರು ಯಾವ ಪಿಜ್ಜಾ ಬಂದಿದೆ ಅದೇ ಪಿಜ್ಜಾ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಂದ ತಗೊಳ್ಳಿ, ಓಪನ್ ಮಾಡ್ಬೇಡಿ ಗುಬ್ಬಿ. ಸೊ ನಾನು ಲಾಸ್ಟಿಗೆ ತಗೊಂತೀನಿ, ಹುಡುಕಿ ತಗೊಳ್ಳಿ. ಇದು ತುಂಬಾ ಮೋಸ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್, ಈ ತರ ಮೋಸ ಮಾಡಿದ್ರೆ ಯಾವ ತರ ನ್ಯಾಯ ಅಂತ ನೀವೇ ಹೇಳ್ಬೇಕು. ಅಂದ್ರೆ ನಾನು ತಗೊಂತೀನಿ ಅಂದೆ, ನೋಡಿ ತಗೊಂತೀನಿ ಅಂತಂದೆ. ಅಂದ್ರೆ ನೋಡಿ ತಗೊಳಲ್ಲ, ಜಸ್ಟ್ ತಗೊಂತೀನಿ, ಆಯ್ತಾ? ಯಾರು ಓಪನ್ ಮಾಡಂಗಿಲ್ಲ, ಯಾರು ಓಪನ್ ಮಾಡಿ. ನನಗೆ ಬೇಕಾಗಿದ್ದೆ ನನಗೆ ಸಿಕ್ಕಿದೆ, ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ಇನ್ನ ಓಪನ್ ಮಾಡ, ಯಾರು ಓಪನ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಓಕೆ ಗೈಸ್, ಓಪನ್ ಮಾಡ್ತಾ ಇದೀವಿ ನಾವು. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಮಾಡಪ್ಪ. ಯಾರ್ಯಾರಿಗೆ ಯಾವ ಪಿಜ್ಜಾ ಬಂದಿದೆ ನೋಡೋಣ. ಕ್ಲಾಸಿಕ್ ಕಾರ್ನ್ ಆನಿಯನ್ ಕ್ಯಾಪ್ಸಿಕಮ್. डिप्रेशन में रहता हूँ हमेशा. ಓಕೆ ಗೈಸ್, ಇವಾಗ ನಾನು ಎಲ್ರದ್ದು ಪಿಜ್ಜಾನ ತೋರಿಸ್ಕೊಂಡ್ ಬರ್ತೀನಿ, ಒಬ್ಬೊಬ್ರದಾಗೆ. ಇದು ಅಲ್ಲಿ ಬರುತ್ತೆ. ಓಕೆ, ಇರ್ಲಿ ಬೇಕಾಗುತ್ತೆ ಮೈಕು. ಸೊ ಒಬ್ಬೊಬ್ರದ್ದೇ ಪಿಜ್ಜಾನ ತೋರಿಸ್ಕೊಂಡ್ ಬರ್ತೀನಿ, ಯಾರ್ಯಾರಿಗೆ ಯಾವ್ದು ಸಿಕ್ಕಿದೆ. ಚೇಂಜ್ ಮಾಡಂಗಿಲ್ಲ ಗೈಸ್ ಅವರು. ನೋಡಿ, ಫಸ್ಟ್ ನಂದು ಆನಿಯನ್ ಕ್ಯಾಪ್ಸಿಕಮ್ ಬಂದಿದೆ, ನಮ್ಮಮ್ಮದು ಕಾರ್ನ್ ಬಂದಿದೆ. ಇಷ್ಟು ಬೇಗ ತಿನ್ನಂಗಿಲ್ಲ ನೀವು, ಬಾರಿ ಮೋಸ. ಇದು ಟಾಸ್ಕ್ ಇನ್ನ ಸ್ಟಾರ್ಟ್ ಮಾಡಿಲ್ಲ. ಓಕೆ, ಇದು ಆನಿಯನ್ ಕ್ಯಾಪ್ಸಿಕಮ್, ನನಗೂ ನಮ್ಮ ಅಕ್ಕಗೂ ಆನಿಯನ್ ಕ್ಯಾಪ್ಸಿಕಮ್ ಬಂದಿದೆ. ಆ್ಯಂಡ್ ಇವರಿಬ್ಬರಿಗೆ ಕಾರ್ನ್ ಪಿಜ್ಜಾ ಬಂದಿದೆ. ಓಕೆ, ಸೊ ಟಾಸ್ಕ್ ಏನಪ್ಪ ಅಂತಂದರೆ, ಸ್ಟಾರ್ಟಿಂಗಲ್ಲಿ ಅವರಿಗೆ 25 ಟೈಮಿಂಗ್ಸ್ ಕೊಡಲ್ಲ ಅವರಿಗೆ. ಸೊ ಟೈಮಿಂಗ್ಸ್ ಏನೂ ಇರಲ್ಲ. ಯಾರು ಒಂದು ಪೀಸ್ನ ಒಂಚೂರು ಬಾಯಲ್ಲಿ ಇಟ್ಕೊಳ್ಳಿಲ್ಲಂಗೆ ಖಾಲಿ ಮಾಡ್ತಾರೆ, ಅವರು ನೆಕ್ಸ್ಟ್ ಟಾಸ್ಕಿಗೆ ಸೆಲೆಕ್ಟ್ ಆಗ್ತಾರೆ. ಓಕೆನಾ? ಓಕೆ ಗೈಸ್, ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 3 2 1 ಸ್ಟಾರ್ಟ್. ನೆಕ್ಸ್ಟ್ ಬೇಗ. ಸೊ ಗೈಸ್, ಯಾರು ಸೋತಿಲ್ಲ, ಯಾಕಂದ್ರೆ ಎಲ್ಲ ಇವರಿಬ್ರು ಸೋತಿಲ್ಲ ಗೈಸ್. ಇವರಿಬ್ರು ಏನಂದ್ರೆ ಒಟ್ಟಿಗೆ ತಿಂದ್ರು, ಒಟ್ಟಿಗೆ ಖಾಲಿ ಮಾಡಿದ್ದಾರೆ ಇವರಿಬ್ರು.
ಟೈ ಆಗಿದೆ ಮ್ಯಾಚು. ಸೊ ಇರ್ಲಿ ಗೈಸ್, ಪರವಾಗಿಲ್ಲ. ಸೊ ಈಗ ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು, ಓಕೆ ಗೈಸ್, ಇವರಿಬ್ಬರಿಗೆ ಇವಾಗ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಅವ್ರದ್ದು ಟೈ ಅಪ್ ಆಗಿದೆ. ಸೊ ಅವರಿಬ್ರು ಇವಾಗ ತಿನ್ಬೇಕು. ಯಾರು ಬೇಗ ತಿಂದು ಖಾಲಿ ಮಾಡ್ತಾರೆ, ಒಂಚೂರು ಬಾಯಲ್ಲಿ ಮಿಕ್ಸ್ ಹಂಗಿಲ್ಲ. ಸೊ ಅವರು ಮುಂದಿನ ಟಾಸ್ಕ್ಗೆ ಅಂದ್ರೆ ಮುಂದಿನ ರೌಂಡಿಗೆ ಸೆಲೆಕ್ಟ್ ಆಗ್ತಾರೆ. ಈ ರೌಂಡಲ್ಲಿ ಅವರು ಯಾರು ಲಾಸ್ಟ್ ಆಗಿರ್ತಾರೆ ಅವರು ಎಲಿಮಿನೇಟ್ ಆಗ್ತಾರೆ ಗೈಸ್, ಅಷ್ಟೇ. ಸೊ ನಾನು ಹೇಳ್ತೀನಿ, ಕೈಲಿ ಹಿಡ್ಕೊಡಿ, ಏನಾಗಲ್ಲ, ಪರವಾಗಿಲ್ಲ. ಸೊ ಓಕೆ ಗೈಸ್, ನಾನು ಏನು ಅನ್ಕೊಂಡಿದ್ದೆ ಅಂತ ಅಂದ್ರೆ ಫೈನಲ್ ತನಕ ಬರ್ತಾರೆ ಅಂತ ಅನ್ಕೊಂಡಿದ್ದೆ ನಮ್ಮಮ್ಮ. ಸೊ ಇರ್ಲಿ, ಪರವಾಗಿಲ್ಲ. ಗುಬ್ಬಿ, ನಿನಗೆ ಇನ್ನೊಂದು ರೌಂಡಲ್ಲಿ ಬರ್ತೀಯ ಮತ್ತೆ, ಅವಾಗ ಜಯ ಸಾಧಿಸೋಣ. ಓಕೆ, ಸೊ ಸ್ಟಾರ್ಟ್ ಹೊತ್ಬೇಕು. ತಡಿ, ಇರೋ ಹಿಡ್ಕೋ ಗುಬ್ಬಿ, ನೀನ್ ಹೇಳು. ಇರೋ, ಹೇಳು. 1 2 3 ಅಲ್ಲಿ ನೋಡಿ, ಅಲ್ಲಿ ಮರ್ಚಂಗಿಲ್ಲ. 2 ಪಿಜ್ಜಾ ತಿನ್ಬೇಕು, ಮೋಸ ಮಾಡಂಗಿಲ್ಲ. 2. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 1 2 3 ಸ್ಟಾರ್ಟ್. ಒಬ್ಬೊಬ್ರು 2 ತಿಂತ. ಬ್ರದರ್ ಆಗೋಯ್ತು, ಯೋಗೇಶನ್ ಆಗೋಯ್ತು. ನೀತು ಇನ್ನ ತಿಂತವಳೆ, ಅಭಿ ಇನ್ನ ಮುಗ್ದಿಲ್ಲ. ಮೊದಲ ಹಂತದಲ್ಲಿ ಯಾರಿದ್ದಾರೆ ಯೋಗೇಶ್? ಆಯ್ತಾ ಇಲ್ಲ? ಈ ಕ್ಯಾಮ್ರಾ ಬರ್ಬೇಕಾದ್ರೆ ನನ್ನ ಕೈ ನೋಡ್ತಾ ಇದ್ದೆ. ಯಾರು ಫಸ್ಟ್? ಅಭಿ ಫಸ್ಟ್. ಬಾಯ್ ತರ್ಸಿ ಬಾಯ್. ನೀನ್ 2 ಖಾಲಿ ಮಾಡ್ದಾ? ಹಲೋ, ಅದ್ರಲ್ಲಿ ಇದ್ದಿದೆ ಒಂದು. ഗുഡ് മോർണിംഗ്, എല്ലാവർക്കും വിഷു ആശംസകൾ. ഗംഗേ 2 ಪೀಸ್ ತಿನ್ಬೇಕು. ಫಸ್ಟ್ ಅಭಿ, Once more. ಟ್ರೈ ಮಾಡು. ಒಂದ್ ನಿಮಿಷ ಆಗೋಗಿದೆ. ಅಲ್ಲ, ತಿನ್ನ ಅಂತ ಹೇಳ್ತಾ ಇದೀನಿ, ತಿಂದಿಲ್ಲ. ಸೊ ಗೈಸ್, 1 ನಿಮಿಷ 25 ಸೆಕೆಂಡ್ ಅಲ್ಲಿ ಯೋಗಿ ಅವರು 2 ಖಾಲಿ ಮಾಡಿದ್ದಾರೆ. ಮನು ಬ್ರೋ ಅವ್ರು ಇನ್ನ ತಿಂತಾ ಇದ್ದಾರೆ, ಆದ್ರೂ ಕೂಡ ಮಿಕ್ಸ್ ಇಲ್ಲ. ಇನ್ನೊಂದನ್ನ ಬಾಯಲ್ಲಿ ಇದೆ, ಜಗಿತಾ ಇದ್ದಾರೆ, ಖಾಲಿ ಮಾಡ್ತಾರೆ. ನಮ್ಮ ನೀತು ಕುಂಬರ್ ಅವರು ಖಾಲಿನೇ ಮಾಡಿಲ್ಲ, ಒಂದು ನಂಗೆ ಬಿಟ್ಟಿದ್ದಾರೆ. ಸೊ ಕೊಂಡಿದ್ದೆ ಅಂತ ಅಂದ್ರೆ ಫೈನಲ್ ತನಕ ಹೆಣ್ಮಕ್ಳು ಬರ್ತಾರೆ, ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ಅನ್ಕೊಂಡಿದ್ದೆ. ಬಟ್ ಗುರು ಅವ್ರು ಎಲಿಮಿನೇಟ್ ಆದ್ರು, ಫಸ್ಟ್ ಅಲ್ಲೇ ಔಟ್ ಆದ್ರು ಅವರು. ನಮ್ದಾಗ್ಲೇ ಮುಗ್ದೋಯ್ತು. ಸೊ ಈ ಟಾಸ್ಕ್ ಅಲ್ಲಿ ಒಂದ್ ನಿಮಿಷ, ನಾನು ಆನ್ಸರ್ ಮಾಡ್ತೀನಿ. ಹೆಣ್ಮಕ್ಳು ನಾವು ನಿಮ್ಗೆ ಬಿಟ್ಕೊಟ್ಟಿದ್ದು ಅಂದ್ರೆ ಗಂಡ್ಮಕ್ಳು ಅಲ್ವಾ? ಗಂಡ್ಮಕ್ಳು ಮುಂದೆ ಬರ್ಲಿ. ಯಾಕಂದ್ರೆ ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಕೈಲಾಗ್ದಿದ್ದವ್ರು ಮೈಯೆಲ್ಲ ಪಸ್ಕೊಂಡ್ರು ಅಂತ ನೆನಪಾಗ್ತಾ ಇದೆ ಗೈಸ್ ನನ್ಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್, ಈ ರೌಂಡ್ ಅಲ್ಲಿ ಎಲಿಮಿನೇಟ್ ಆಗಿರೋದು ನಮ್ಮ ನೀತು ಕುಂಬರ್ ಅವರು. ಓಕೆ ಗೈಸ್, ಕಂಗ್ರಾಟ್ಸ್ ಹೇಳಿ. ಸೊ ಈ ಗೇಮ್ ಇಂದ ನೀತು ಕುಂಬರ್ ಅವರು ಹೊರಗಡೆ ಹೋಗ್ತಾ ಇದ್ದಾರೆ. ರೌಂಡ್ ಬಂದ್ಬಿಟ್ಟು ಒಂದೇ ಕೈಯಲ್ಲಿ ತಿನ್ನೋದು ಗೈಸ್. 3ನೇ ರೌಂಡ್ ಅಲ್ಲಿ 3 ಜನ ಇದೀವಿ, 3 ಜನ ಇರೋದು. ಸೊ 3 ಜನ. ಸೊ ಈ ಟಾಸ್ಕ್ ಅಲ್ಲಿ ಪಿಜ್ಜಾ 1 ಪೀಸ್ ನ ಒಂದೇ ಕೈಯಲ್ಲಿ ತಿನ್ಬೇಕು. ಅಂಡ್ ಅದಕ್ಕೆ ಟೈಮಿಂಗ್ಸ್ ಕೂಡ ಇರುತ್ತೆ. 25 ಸೆಕೆಂಡ್ಸ್ ಇರುತ್ತೆ. 25 ಸೆಕೆಂಡ್ಸ್ ಅಲ್ಲಿ ಎಷ್ಟು ಪಿಜ್ಜಾನ್ ಖಾಲಿ ಮಾಡಬೇಕು ಗೈಸ್. ಒಂದೇ ಪೀಸ್ ನ ಒಂದೇ ಕೈಯಲ್ಲಿ ತಿನ್ಬೇಕು. ಸೊ ಟೈಮ್ ಎಲ್ಲ ವೇಸ್ಟ್ ಮಾಡೋದು ಬೇಡ ಗೈಸ್. ಸೊ ನಾವು ಟಾಸ್ಕ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ತಿಂತಾ ಇದಾರೆ ಮೂವರು. ಆದ್ರೆ ಯೋಗಿ ಒಂದೇ ಸಾರಿ ಬಾಯಲ್ಲಿ ಇಟ್ಕೊಂಡ್ಬಿಟ್ಟ. ಅದನ್ನ ನೋಡಿ ಇನ್ನಿಬ್ರು ತುಂಬಾ ಆತ್ರದಿಂದ ಇಬ್ರು ಬಾಯಲ್ಲಿ ಇಟ್ಕೊಂಡು ಅದ್ರಲ್ಲಿ ಜ್ಯೂಸ್ ಬೇರೆ ಕುಡಿತಾ ಇದಾರೆ. ತುಂಬಾ ಚೆನ್ನಾಗಿ. ಓಕೆ ಅಭಿ ಸೂಪರ್. ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ವಿನ್ ಆಗಿದ್ದಾರೆ ಇದರಲ್ಲಿ. ಫಸ್ಟ್ ಓಕೆ, ಸೆಕೆಂಡ್ ಯೋಗಿ,
ಥರ್ಡ್ ವಿನ್ನರ್ ಬಂದು ಮನೋಜ್ ಅವರು ಫೈನಲ್ ಅಲ್ಲಿ ಏನಾಯ್ತು ಅಂದ್ರೆ ಮನು ಬ್ರೋ ಲೇಟ್ ಆಗ್ಬಿಡ್ತು, ಎಲಿಮಿನೇಟ್ ಆಗಿದ್ದಾರೆ ಗೈಸ್. ಆದ್ರೂ ಅವರು ನೆಕ್ಸ್ಟ್ ಬರ್ತಾರೆ, ಹೆಲ್ಪ್ ಮಾಡಕ್ ಬಂದೇ ಬರ್ತಾರೆ. ಸೊ ಈಗ ನೆಕ್ಸ್ಟ್ ರೌಂಡಿಗೆ ಬರ್ತಾ ಇದೀವಿ ನಾವು. ನೆಕ್ಸ್ಟ್ ರೌಂಡ್ ಏನಪ್ಪಾ ಅಂತ ಅಂದ್ರೆ ಒಂದು ಪೀಸ್ನ ಇಕ್ಕಿರ್ತೀವಿ, ಅದನ್ನ ಯಾರು ಬೇಗ ತಿಂತಾರೆ ಅಂದ್ರೆ ಕೈನ ಯೂಸ್ ಮಾಡಂಗಿಲ್ಲ, ಎರಡು ಕೈನೂ ಯೂಸ್ ಮಾಡಂಗಿಲ್ಲ, ಜಸ್ಟ್ ನಾವು ನೀ ಮೇಲೆ ಕುತ್ಕೋಬೇಕು ಅಂದ್ರೆ. ಸೊ ಇದರಲ್ಲಿ ನಾನ್ ಸೋಲ್ಬಹುದು ಅಂತ ಅನ್ಕೊಂಡಿದೀನಿ, ಯಾಕಂದ್ರೆ ನಾನು ಬಗ್ಬಿಟ್ಟು ತಿನ್ನಕ್ಕಾಗಲ್ಲ ಗೈಸ್. ಓಕೆ, ಪಾಪ ಮೊದ್ಲೇ ಒಪ್ಕೊಂತ ಟೈಮ್ ವೇಸ್ಟ್ ಮಾಡ್ಲಿಲ್ಲಂಗೆ ಬೇಗ ತಿನ್ಬೇಕು ಗೈಸ್. A few moments later. ಸೊ ಓಕೆ ಗೈಸ್, ಇದರಲ್ಲಿ ನಾವು ಯಾವುದೇ ತರ ಎರಡು ಕೈನು ಯೂಸ್ ಮಾಡಲ್ಲ ಅಂಡ್ ಯಾರ್ದು ಸಪೋರ್ಟ್ ಇಲ್ದಂಗೆ ಜಸ್ಟ್ ನಾವು ಎರಡು ಕೈನು ಹಿಂದೆ ಇಟ್ಕೊಂಡು ಪಿಜ್ಜನ್ ತಿಂತೀವಿ ಗೈಸ್. ಯಾರು ಬೇಗ ಖಾಲಿ ಮಾಡ್ತೀವಿ ಅಂಡ್ ಜ್ಯೂಸ್ ಎಲ್ಲ ಹಲೋ ಇಲ್ಲ ಇದರಲ್ಲಿ, ಪಿಜ್ಜನ್ ಮಾತ್ರ ತಿನ್ಬೇಕು. ಯಾರು ಬೇಗ ತಿಂತೀವಿ ನೋಡೋಣ. ರೆಡಿ ಆಗ್ರಿ ಕರೆಕ್ಟ್ ಆಗಿ 2 1 ವಾವ್, ತುಂಬಾ ಚೆನ್ನಾಗಿ ತಿಂತಾ ಇದ್ದಾರೆ ಇಬ್ರು. ಪಾಪ ನಮ್ಮ ಅಭಿ ಕೈ ಇಟ್ಕೊಳಕ್ಕೆ ಆಗಿಲ್ಲ, ಏನ್ ಮಾಡಕ್ಕಾಗಲ್ಲ. ಯೋಗಿ ಅವರು ತುಂಬಾ ಚೆನ್ನಾಗಿ ತಿಂತಾ ಇದ್ದಾರೆ. ಆದ್ರೆ ಈ ಚಾರು ಯಾಕೆ ಬಂದಿದೆ ಅಂದ್ರೆ ಅಡ್ಡ, ಅಭಿ ತಿನ್ನಕ್ಕಾಗಲ್ವಲ್ಲ, ಅವ್ನು ಯಾವ ರೀತಿ ಆದ್ರೂ ತಿನ್ಬೋದು ಅಂತ ಅದು ಅಡ್ಡ ಬಂದಿರೋದು, ಅವ್ನು ಕಾಣಿಸ್ಬಾರ್ದು ಅವ್ನು ತಿನ್ನೋ ರೀತಿ. ನಮ್ ಯೋಗಿ ಅಂತೂ ನಾಯಿ ತರ ಕರೆಕ್ಟ್ ಆಗಿ ತಿಂತಾ ಇದ್ದಾನೆ. ನೋವಿದೆ, ಆಕ್ರೋಶ ಇದೆ. ಅವನು ಚಾರ್ಲಿ ಫ್ರೆಂಡ್ ಅಂತ ಪ್ರೂವ್ ಮಾಡ್ಬಿಟ್ಟ. ಲವ್ ಯು ಯೋಗಿ, ಲವ್ ಯು ಯೋಗಿ. ಯೋಗಿ ಅಷ್ಟೇ, ನೀನೇ ಬಿಡಪ್ಪ ವಿನ್ನರ್, ನೀನೇನ್ ಅವ್ನು- ಯೋಚನೆ ಮಾಡ್ಬೇಡ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಗೈಸ್, ಇದ್ರಲ್ಲಿ ನಾನು ಸೋತೋದೆ, ಬಟ್ ಆದ್ರೂ ಕೂಡ ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಯಾರು ವಿನ್ ಆಗಿದ್ರು ಅಂದ್ರೆ ಥರ್ಡ್ ರೌಂಡಿಗೆ ಯಾರು ಬಂದಿದ್ರಲ್ಲ ಅವರಿಗೆ ಯಾರಾದ್ರೂ ಇಬ್ರು ಬಂದ್ಬಿಟ್ಟು ಸಪೋರ್ಟ್ ಮಾಡಬಹುದು. 4 ಪೀಸ್ನು ತಿನ್ಬೇಕು ಬಂದ್ಬಿಟ್ಟು. ಓಕೆ ಗೈಸ್, ಸೊ ಇದರಲ್ಲಿ ಯೋಗಿನೇ ವಿನ್ ಆಗಿರೋದು. ಯೋಗಿಗೆ ಗಿಫ್ಟ್ ಕೊಡ್ತೀನಿ. ನಾನು ಗಿಫ್ಟ್ ನಾನು ಇನ್ನ ತಂದಿಲ್ಲ, ಏನೂ ತರಕ್ಕೂ ಏನು ಇಷ್ಟ ಇಲ್ಲ. ಒಂದು ಅಂಡರ್ವೇರ್ ಗಿಫ್ಟ್ ಕೊಡೋಣ ಅಂತ ಇದ್ದೀನಿ ಗೈಸ್. ಸೊ ಗೈಸ್, ಈ ಟಾಸ್ಕ್ ಅಲ್ಲಿ ಇವನೇ ವಿನ್ ಆಗಿರೋದು. ಸೊ ನಮಗೆ ಇವಾಗ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ನಾವು ಬೇಗ ಮುಗಿಸಿದೀವಿ. ಬಟ್ ಮುಂದೆ ಬೇರೆ ಟಾಸ್ಕ್ ನಾವು ಕಂಟಿನ್ಯೂ ಮಾಡ್ತೀವಿ. ಇದೇ ತರದ್ದು ಬೇಕು ಅಂದ್ರೆ ಇವನಿಗೆ ನಾವು ಗಿಫ್ಟ್ ನ ಕೊಡಬೇಕು, ಅಂಡರ್ವೇರ್ ನ ತಂದು ಕೊಡ್ತೀವಿ, ಬಿಡಲ್ಲ. ಅದನ್ನ ಹಾಕ್ತೀನಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ, ಸ್ಟೋರಿ ನೋಡ್ಬೋದು ನೀವು. ಸೊ ಇಷ್ಟ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ AJ ಅಂಡ್ ಸೈನಿಂಗ್ ಆಫ್. ಬಾಯ್.